ಯಾರು ಸತ್ಯವಂತರಿರ್ತಾರೆ, ಧರ್ಮಕ್ಕೋಸ್ಕರ, ಸಾರ್ವಜನಿಕರಿಗೋಸ್ಕರ ಸೌಜನ್ಯವಾಗಿ ನಡ್ಕೋತಾರೆ ಅಂಥವ್ರಿಗೆ ಒಂದೊಂದ್ಸರಿ ಆಯಸ್ಸು ಕಡಿಮೆನೂ ಆಗುತ್ತೆ. ಆದರ್ಶ ಸುಗಮ ಸಂಗೀತ ಅಕಾಡೆಮಿ ಫೌಂಡೇಶನಿಂದ ಡಾಕ್ಟರ್ ಶ್ರೀ ಅಶ್ವಥ್ ಅವರ 86ನೇ ವರ್ಷದ ಜನ್ಮ ದಿನಾಚರಣೆಯನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಭಾಳ ಜನ ಸಂಗೀತ ಪ್ರಿಯರು, ಅಶ್ವಥರ ಹಿತೈಷಿಗಳೆಲ್ಲ ಇದ್ದೀರಾ. ಭಾಳ ಪ್ರಮುಖವಾಗಿ ನಮ್ಮ ಮುದ್ದು ಕೃಷ್ಣ ಅವರಿದ್ದಾರೆ, ಸೀತಾರಾಮ್ ಅವರಿದ್ದಾರೆ, ಉಡುಪ ಅವರಿದ್ದಾರೆ, ಇನ್ನೂ ಅನೇಕ ಗಣ್ಯರು ಭಾಗವಹಿಸಿದ್ದೀರ. ಬಹುಶಃ ಅವನು ಒಂಥರ ನಮ್ಮ ಮನೆ ಹುಡುಗ, ನಂಗೆ ಜಾಸ್ತಿ ಎಮೋಷನಲ್ಲಿ ಹೇಳ್ಬಿಡ್ತಾನೆ, ತಪ್ಪಾಗಿ ತಿಳ್ಕೊಬೇಡಿ. ನಾವೇನು ಅಷ್ಟು ದೊಡ್ಡ ಇದೇನಲ್ಲ, ಏನೋ ಸಣ್ಣ ಪುಟ್ಟ ಒಂದು ಸಂಗೀತ ಪ್ರೇಮಿಗಳಾಗಿರೋದ್ರಿಂದ. ಅದು ಅಶ್ವಥ್ ಅಂತ ದೊಡ್ಡ ಮೇಧಾವಿ ಸಂಗೀತಕಾರರು, ನಿರ್ದೇಶಕರು, ಅವರ ಪರಿಚಯ, ಅವರ ಮನೆಗೆ ಬರೋದು ಅಥವಾ ಅವ್ರ ಜೊತೆ ಮಾತನಾಡೋದು ಅಂದರೆ ಒಂದು ರೀತಿ ದೊಡ್ಡ, ನಮಗೆ ಅದು ಹೇಳಲಿಕ್ಕಾಗದೇ ಇರೋವಂಥ ಒಂದು ಸಂದರ್ಭ ಅನ್ನಿಸುತ್ತೆ. ಹಾಗಾಗಿ ಬಹುಶಃ ಆ ಪರಿಚಯ ಆದಮೇಲೆ ಭಾಳಷ್ಟು ಅವ್ರ ಕೊನೆಯ ಉಸಿರು ಎಳೆಯೋವರೆಗೂ ನಮ್ಮ ಜೊತೆ ಅದೇ ಥರ ಸಂಪರ್ಕದಲ್ಲಿದ್ದರು. ಆಕಸ್ಮಿಕ ಪರಿಚಯ, ಬಟ್ ಸುದೀರ್ಘವಾದಂಥ ಕೊನೆಯ ಗಳಿಗೆವರೆಗೂ ನಮ್ಮ ಜೊತೆ ಭಾಳ ಇದ್ದಿದ್ದರು. ಬಹುಶಃ ಅವರು ಅಷ್ಟು ಬೇಗ ಅಗಲ್ತಾರೆ, ನಮ್ಮನ್ನೆಲ್ಲ ಕಳ್ಕೊಂಡು ಹೋಗ್ತಾರೆ ಅಂತ ನಾವು ಯಾರೂ ಸಹ ಅಂದ್ಕೊಂಡಿರಲಿಲ್ಲ. ಸೊ ಒಂದೊಂದ್ಸಲಿ ಒಳ್ಳೆಯವ್ರನ್ನ ಜಾಸ್ತಿ ಸಹ ಭೂಮಿ ಮೇಲೆ ಬಿಡಲ್ಲ ದೇವರು ಸಹ. ನಿನ್ನೆ ಮಧ್ಯಾಹ್ನ ಯಾರ ಜೊತೆಲೋ ನಾನು ಮಾತಾಡ್ತಾ ಹೇಳ್ತಿರು, ಈ ಪಾಪಿಗಳಿಗೆ ಮತ್ತು ಅಧರ್ಮಿಗಳಿಗೆ ಒಂದೊಂದ್ಸಲ ಜಾಸ್ತಿ ಶಕ್ತಿ ಬರುತ್ತಂತೆ, ಗೊತ್ತಾ ಸರ್? ಹಂಗಂತಾರೆ, ದೇಶದಲ್ಲಿ ಜನ ಸೊಳ್ಳ ಗೊತ್ತಿಲ್ಲ, ಅದು ಭಾಳ ಶಕ್ತಿ ಬಂದ್ಬಿಡುತ್ತೆ. ಸೊ ಅದನ್ನು ನಾವು ತಪ್ಪಾಗಿ ಭಾವಿಸೋದ್ರಲ್ಲಿ ಏನು ಅರ್ಥ ಇಲ್ಲ, ಏನೂ ಮಾಡಲಿಕ್ಕಾಗಲ್ಲ. ಒಂದೊಂದು ಸಾರಿ ಆಕಸ್ಮಿಕವಾಗಿದೆಲ್ಲ ಆಗುತ್ತೆ ಅಂತ. ಹಾಗೆ ತುಂಬ ಯಾರು ಸತ್ಯವಂತರಿರ್ತಾರೆ, ಧರ್ಮಕ್ಕೋಸ್ಕರ, ಸಾರ್ವಜನಿಕರಿಗೋಸ್ಕರ ಸೌಜನ್ಯವಾಗಿ ನಡ್ಕೋತಾರೆ ಅಂಥವ್ರಿಗೆ ಒಂದೊಂದ್ಸರಿ ಆಯಸ್ಸು ಕಡಿಮೆನೂ ಆಗುತ್ತೆ ಅಂತ ಎರಡನ್ನೂ ನೋಡಿರ್ತಕ್ಕಂಥ ಯಾರೋ ಹಿರಿಯರು ಹೇಳಿದ್ದು. ಹಾಗಾಗಿ ಈ ಥರದ್ದೆಲ್ಲ ನಾವು ಈ ದೇಶದಲ್ಲಿ, ಪ್ರಪಂಚದಲ್ಲಿ ನೋಡಬೇಕಾಗತ್ತೆ. ಇಂಥ ಒಂದು ಅಶ್ವಥರ ಪ್ರತಿ ವರ್ಷ ಜನ್ಮ ದಿನಾಚರಣೆಯನ್ನು ನಮ್ಮ ಕಿಕ್ಕೇರಿ ಕೃಷ್ಣಮೂರ್ತಿ ಒಂದು ಹಳ್ಳಿಯಿಂದ ಬಂದು ಬೆಂಗಳೂರಿನಲ್ಲಿ ಅದು ಸಂಗೀತ ಒಂದು ಕ್ಷೇತ್ರದಲ್ಲಿ ಉಳಿಯೋದು ಭಾಳ ಕಷ್ಟ ಆಗುತ್ತೆ. ಏನೋ ಇವರೆಲ್ಲ ಪುಣ್ಯಾತ್ಮರು, ನಮ್ಮ ಉಡುಪವರು, ಮುದ್ದು ಕೃಷ್ಣ ಅವರು, ಸೀತಾರಾಮ್ ಅವರು, ಕಂಪಣ್ಣವರು, ಇವರೆಲ್ಲರೂ ಇವನು ಉಳಿಸೋರು ಮಾತ್ರ ಅಶ್ವಥರ ಜೊತೆಗೆ. ಸೊ ಇಲ್ಲದೇ ಇದ್ದರೆ ನೀನು ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ಬೇಕಾಗಿತ್ತು, ಭಾಳ ಕಷ್ಟ ಆಗ್ತಿತ್ತು. ರಾಜಕೀಯ ಕಷ್ಟ ಅಂತಾರೆ, ರಾಜಕೀಯಕ್ಕಿಂತ ಸಂಗೀತ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ಇನ್ನೂ ಕಷ್ಟ. ಸೊ ಇನ್ನೂ ಕಷ್ಟ, ಭಾಳ ಕಷ್ಟ ಅದರಲ್ಲಿ. ಹಾಗಾಗಿ ಬಹುಶಃ ಅಶ್ವಥ್ ಅವರು ನಿಮಗೆಲ್ರಿಗೂ ಗೊತ್ತಿದೆ. ಸೊ KS ನರಸಿಂಹಸ್ವಾಮಿಯವರ ಮೈಸೂರು ಮಲ್ಲಿಗೆ ಇರ್ಬೋದು, ನಮ್ಮ ಸಿರಿನಾಳು ಸರಿಪರ ಗೀತೆಗಳಿರ್ಬೋದು, ಇವೆಲ್ಲ ಪ್ರಪಂಚಕ್ಕೆ ತಲುಪಿಸಿದಂಥವರು. ಅನೇಕ ಅವರ ನಿರ್ದೇಶದ ಚಲನಚಿತ್ರಗಳು, ಸಂಗೀತ ಮಾಡಿದಂಥದ್ದು, ಪ್ರಶಸ್ತಿಗಳು, ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಬಂದಿರತಕ್ಕಂಥದ್ದು, ಇದೆಲ್ಲವೂ ಸಹ ನಾವು ಬಹುಶಃ ಅತ್ಯಂತ ಹೆಮ್ಮೆಯಿಂದ ಅಶ್ವಥ್ ಅವರ ಹೆಸರನ್ನ ಭೂಮಿ ಇರೋವರೆಗೂ ಹೇಳ್ಬೋದು. ಯಾವುದೇ ಸಂಕೋಚ ಇಲ್ಲದಲೇ ನಾವು ಅವರ ಪರಿಚಯ ಅಥವಾ ಅವರ ಕಾರ್ಯಕ್ರಮಕ್ಕೆ ಭಾಗವಹಿಸೋದ್ರಲ್ಲಿ ಯಾವುದೇ ಸಂಕೋಚನೂ ಇಲ್ಲ. ಅಂಥ ಒಂದು ದೊಡ್ಡ ಒಬ್ಬ ಸಂಗೀತಕಾರರು, ನಿರ್ದೇಶಕರು. ಅವರ ಒಂದು ಪ್ರತಿ ವರ್ಷ ನಮ್ಮ ಕೃಷ್ಣಮೂರ್ತಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನನಗೆ ಅತ್ಯಂತ ಸಂತೋಷ. ಹಾಗಾಗಿ ನಾನು ಇವತ್ತು ಮಂಡ್ಯಕ್ಕೆ ಹೋಗಿ ಅಲ್ಲಿಂದ ಬಂದು ಒಂದು ಮೀಟಿಂಗ್ ಇತ್ತು, ಕೊನೆಗಾದರೂ ಬರ್ತೀನಿ ಅಂತೇಳಿ. ಅದಕ್ಕಿಂತ ಮುಂಚೆ ಬರಬೇಕು ಅಂದಾಗ ನಮ್ಮ ಶ್ರೀಮತಿಯವ್ರನ್ನ, ನೀನು ಹೋಗಿರೋ ಮುದ್ದು ಕೃಷ್ಣ ಅವ್ರು ಇದ್ದೇ ಇರ್ತಾರೆ, ಸ್ವಲ್ಪ ಜೊತೆಲಿ ಕೂತ್ಕೊಂಡು ನಿನಗೂ ಸಂಗೀತ ಪ್ರಿಯ ಇದೆ, ಕೇಳ್ತಾ ಇರೋ, ಬರ್ತೀನಿ ಅಂತ ಹೇಳಿದೆ. ಈ ಒಂದು ಕಾರ್ಯಕ್ರಮ ನನಗೆ ಅತ್ಯಂತ ಸಂತೋಷ. ನಾವು ಅನೇಕ ಕಾರ್ಯಕ್ರಮ ದಿನನಿತ್ಯ 4-5 ಮಾಡಿದ್ರೂ ಇಂಥ ಕಾರ್ಯಕ್ರಮ ಅಪರೂಪ. ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೆಲ್ಲರನ್ನೂ ಉದ್ದೇಶ ಹೇಳಿ ಮಾತನಾಡೋದು, ಅಶ್ವಥರ ಬಗ್ಗೆ ಒಂದೆರಡು ನಾನು ನಮಸ್ಕಾರ ಹೇಳೋದು, ಇದೆಲ್ಲ ನಮಗೆ ಒಂದು ಹೆಮ್ಮೆಯ ವಿಚಾರ ಅಂಥೇಳಿ. ಇದು ಸದಾ ನಡಿಬೇಕು.
ಇದು ಯಾವತ್ತೂ ನಿಲ್ಲಬಾರ್ದು ಅಂತೇಳಿ ಕೃಷ್ಣಮೂರ್ತಿಯವರಿಗೆ ನಾನು ಸಹ ವಿನಂತಿ ಮಾಡಿ ಇದಕ್ಕೆ ನಿಮ್ಮೆಲ್ಲರೂ ಸಹಕಾರ ಇರಬೇಕು, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇರಬೇಕು ಅಂತೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.